ಗಂಡು ಮಕ್ಕಳು ಬಂದು ನಾನು ಸತ್ತಾಗ ತಲೆಗೊಳ್ಳಿ ಇಟ್ಟರೇನೆ ನನಗೆ ಮೋಕ್ಷ. ಸ್ವಾಮಿ, ನಾನು 8 ತಿಂಗಳಿಗೆ ನನಗೆ ತಂದೆ ತಾಯಿ ಇಲ್ಲ, 8 ತಿಂಗಳ ಮಗುಗೆ ನನಗೆ ತಂದೆ ತಾಯಿ ಇಲ್ಲ. ತಂದೆ ತಾಯಿ ಇಲ್ಲದೆ ಇದ್ದ ಮಗು ತಂದು ಸಾಕಿದವರು ಬೇರೆ, ಒಬ್ಬಳೇ ಮಗಳು, ಮಕ್ಕಳಿಲ್ಲ, ಬಡತನ, ಹೇಗೋ ಬೆಳೆಸಿದ್ರು, ಮದುವೆ ಮಾಡಿದ್ರು, ಆಯಿತು, 2 ಮಕ್ಕಳಾಯಿತು, ಡಿವೋರ್ಸ್ ಆಯಿತು, ಬಂತು, ಎಲ್ಲ ಆಯಿತು. ನನ್ನ ತಂದೆ ತಾಯಿನ ಮಣ್ಣಿಗೆ ಹಾಕ್ದವಳು ನಾನು ಸ್ವಾಮಿ. ಎದೆ ತಟ್ಕೊಂಡು ಹೇಳ್ತೀನಿ, ನನ್ನ ತಂದೆ ತಾಯಿಗಳನ್ನು ನನ್ನ ಕಷ್ಟದಲ್ಲೂ ಕೂಡ ಎಷ್ಟೋ ಕಾಯಿಲೆಗಳು ಬಂದರೂ ಕೂಡ ದುಡ್ದಿದ್ದನ್ನೆಲ್ಲ ತೊಗೊಂಡೋಗಿ ನನ್ನ ತಂದೆ ತಾಯಿನ ಸಾಕಿ ಅವರನ್ನು ಮಣ್ಣಿಗೆ ಹಾಕ್ದವಳು ನಾನು. ಹೆಣ್ಣು ಅಷ್ಟು ತಾಕತ್ ಹೆಣ್ಣಿಗಿದೆ. ಅಂತ ತಾಕತ್ತಿರೋ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ್ಯಾವುದೋ ಸಾಮಾಜಿಕ ಕಾರಣಗಳು ನಮಗೆ ಬೇಕಾಗಿಲ್ಲ. ವಿ ಡೋಂಟ್ ವಾಂಟ್. We want protection. ಸೊ ಯಾವುದೇ ಇರಲಿ, ನಾನು ಈ ಅತ್ಯಾಚಾರದ ಬಗ್ಗೆ, ಲೈಂಗಿಕ ಬಗ್ಗೆ, ವರದಕ್ಷಿಣೆಗಳ ಬಗ್ಗೆ ಬೇರೆ ಯಾವುದನ್ನು ಮಾತಾಡಲ್ಲ. ನಿಮ್ಮ ಕಾನೂನು ಗಟ್ಟಿಯಾಗಿದೆ ಅಂತ ಹೇಳ್ತಿರಲ್ಲ, ಯಾಕೆ ನಿಮಗೆ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ? ಒಂದು ಮರ್ಡರ್ ಅಂತ ನಿಮ್ಮ ಮಾಯಲ್ಲೇ ಬಂದ ಮೇಲೆ, ಅದು ಹತ್ಯೆ ಅಂತ ಆ್ಯಕ್ಟಲ್ಲೇ ಹೇಳಬೇಕಾದ್ರೆ ಯಾಕೆ ಚಿಕ್ಕ ಪುಟ್ಟ ಶಿಕ್ಷೆಗಳನ್ನು ಕೊಡ್ತೀರಿ? ಕೊಡಿ. ಒಬ್ಬ ಕೊಲೆ ಮಾಡಿದವನಿಗೆ ಏನು ಶಿಕ್ಷೆ ಕೊಡ್ತೀರಿ? 305 ಹಾಕ್ತಾರಲ್ಲೋ, ಜೀವಾವಧಿ ಶಿಕ್ಷೆ ಇರುತ್ತೋ ಇಲ್ವೋ? ಯಾಕೆ ಅವನ್ನ ಜೀವಾವಧಿ ಶಿಕ್ಷೆ ಕೊಡಬಾರ್ದು? ಯಾರು ಪ್ರೇರಣೆ ಮಾಡ್ತಾರೆ, ಯಾರು ಕರ್ಕೊಂಡು ಹೋಗಿ ಅಲ್ಲಿ ತಂದೆ ಆಗಲಿ, ತಾಯಿ ಆಗಲಿ, ಬಂಧು ಆಗಲಿ, ಬಳಗ ಆಗಲಿ, ಯಾರೇ ಆಗಲಿ, ಯಾಕೆ ಅವರನ್ನ ಜೀವಾವಧಿ ಶಿಕ್ಷೆ ಕೊಡಿಸಲಿಕ್ಕೆ ಅರ್ಹತೆನೇ ಅವನು? ಬದುಕಿರುವಂಥ ಜೀವವನ್ನು ಕೊಲೆ ಮಾಡೋ ಅವನಿಗೆ ಕೊಲೆಗಾರ ಅಂದರೆ, ಬದುಕಬೇಕಾದಂಥ ಮಗುವನ್ನು ಕೂಡ ಕೊಲೆ ಮಾಡಿದ್ದು ಕೊಲೆನೇ. ಕೊಲೆ ಯಾಕೆ ನಾವು ತರಲಿಕ್ಕೆ ಸಾಧ್ಯ ಇಲ್ಲ? ದಯಮಾಡಿ ನಿಮ್ಮೆಲ್ಲರನ್ನು ನಾನು ಕೈ ಮುಗಿದು ಕೇಳ್ತೇನೆ, ನಮ್ಮ ಪೊಲೀಸ್ ಆಫೀಸರ್ಸನ್ನ ಸ್ವಲ್ಪ ಸೆನ್ಸಿಟೈಸ್ ಮಾಡಿ. ಆ ಪೂರ್ಣಿಮಾ ಅನ್ನೋ ಹೆಣ್ಮಗಳು ಹೋಗಿ ಪೊಲೀಸ್ನವ್ರಿಗೆ, ಒಂದು ಸಂಚಾಲಕಿ, ಒಂದು NGOದಲ್ಲಿ ಹೋಗಿ ಹೇಳಿದ್ರೆ ನಿರ್ಲಕ್ಷ್ಯ ಮಾಡ್ತಾರೆ. ಪ್ರಭುಗಳೇ, ನಿರ್ಲಕ್ಷ್ಯ ಮಾಡ್ತಾರೆ ಮಂಡ್ಯದವರು. ಈ ಬೆಂಗಳೂರಲ್ಲಿ ಸಿಕ್ಕಾಕೋತಾರೆ. ಬೆಂಗಳೂರಿನ ಪೊಲೀಸರು ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಗ್ರೇಟ್, ಹ್ಯಾಟ್ಸ್ ಆಫ್ ಟು ದೆಮ್. ಅದು ಒಂದು ಪ್ರಕರಣದಿಂದ ಅದೆಷ್ಟೋ ಪ್ರಕರಣಗಳು ಇವಾಗ ಬೆಳಕಿಗೆ ಬರ್ತಾ ಇದೆ. ಹೀಗೆ ಪ್ರತಿಯೊಂದು ಪೊಲೀಸ್ ಠಾಣೆಗಳು, ಈಗ ಪೋಕ್ಸೋ ಕಾಯ್ದೆಗೆ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ಗೆ ಜವಾಬ್ದಾರಿ ಕೊಟ್ಟಿದ್ದೀವೋ ಇಲ್ಲ ಮಾನ್ಯ ಸಭಾಪತಿಗಳೇ? ಅದೇ ರೀತಿಯಲ್ಲಿ ಪ್ರತಿಯೊಂದು ಠಾಣೆಯಲ್ಲೂ ಕೂಡ ಪೊಲೀಸ್ ಸೆನ್ಸಿಟೈಸ್ ಆಗಿ ಯಾರೇ ಬರಲಿ ಮಾಹಿತಿಗಳನ್ನು ತಂದು ಕೊಡ್ತಕ್ಕಂಥ ಮಾಹಿತಿದಾರರನ್ನ ಇಟ್ಕೋಬೇಕು. ಆ ಮಾಹಿತಿದಾರರ ಮೂಲಕವಾಗಿ ಇಂಥದ್ದನ್ನೆಲ್ಲನೂ ಸದೆ ಬಳಿಯೋಕ್ಕೆ ಅವಕಾಶ ಇದೆ ಮಾನ್ಯ ಸಭಾಪತಿಗಳೇ. ತಿದ್ದುಪಡಿಗಳಾಗಿದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದ ಕಾನೂನಲ್ಲಿ ನೀವು ತಿದ್ದುಪಡಿ ಮಾಡೋಕ್ಕಾಗದೆ ಹೋದ್ರು ಏನು ರೆಕಮೆಂಡೇಶನ್ ಮಾಡ್ತಿರೋ ಅಥವಾ ನಿಮ್ಮದೇ ಆದಂಥ ಒಂದು ಕಾನೂನು ನಿಯಮನ ತರ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಅವರಿಗೆ ಶಿಕ್ಷೆ ಆದರೆ, ಜೀವಾವಧಿ ಶಿಕ್ಷೆಗಳು ಆದಾಗ ಅವರಿಗೆ ಭಯ ಬರುತ್ತೆ, ಅಂಜಿಕೆ ಬರುತ್ತೆ. ನಮ್ಮ ಜೀವನ ಮುಕ್ತಾಯ ಆಗೋಯ್ತು, ಅಯ್ಯೋ ನಮ್ಮೂರಲ್ಲಿ ಅವನ್ನ ಭ್ರೂಣ ಹತ್ಯೆ ಮಾಡಿಸಿದಕ್ಕೆ ಅವನು ಜೈಲ್ಗೆ ಹಾಕ್ಬಿಟ್ರಪ್ಪ, ಅವನಿಗೆ ನಾಚನೆ ಬಿಡಲ್ವಂತೆ, ನಾವೇನು ಹುಷಾರಾಗಿರ್ಬೇಕು ತಂದೆ ಈ ವಿಷಯದಲ್ಲಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ ಆಗತ್ತೆ. ಇಲ್ಲದೆ ಹೋದರೆ